ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಹೊಸ ಮನೆ ಕಟ್ಟಿದ್ದಕ್ಕೆ ವಿಶಸ್ ಕೂಡ ಒಳ್ಳೆಯ ಒಂದು ಪ್ರೀತಿಯಿಂದ ವಿಶಸ್ ಕೂಡ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನೋಡಿ, ಮೊನ್ನೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಮಾಡ್ತಾನೆ ಇದ್ದೀರಾ. ಮೇಡಮ್, ಅಕ್ಕ, ನಮ್ಮ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ, ಚಿಗುರು ಬರ್ತಾ ಇಲ್ಲ, ಗಿಡದಲ್ಲಿ ಎಲೆಗಳು ಹಳದಿ ಆಗ್ತಾ ಇದೆ, ಇರುವೆಗಳು ಬರ್ತಾ ಇದೆ ಅಂತ. ನಾನು ಹಲವಾರು ಪೆಸ್ಟಿಸೈಡನ್ನು, ಆಮೇಲೆ ಕೀಟನಾಶಕಗಳನ್ನು, ಮಣ್ಣಿನಲ್ಲಿ ಯಾವ ರೀತಿ ಇರುವೆಗಳು ಬಂದರೆ ಅದಕ್ಕೆಲ್ಲ ಏನೇನು ಮಾಡಬೇಕು ಅಂತ ಹಲವಾರು ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಹೋದರೆ ಪ್ರತಿಯೊಂದು ಸಮಸ್ಯೆಗೂ ನಿಮಗೆ ಸಮಾಧಾನ ಸಿಗುತ್ತೆ. ಆ ವಿಡಿಯೋಗಳನ್ನು ನೀವು ಕಂಪ್ಲೀಟಾಗಿ ನೋಡಿ, ಯಾವುದೇ ವಿಡಿಯೋಗಳನ್ನು ಸ್ಕಿಪ್ ಮಾಡಿಬಿಡಿ. ಯಾಕಂತಂದರೆ ವಿಡಿಯೋಗಳನ್ನು ಸ್ಕಿಪ್ ಮಾಡೋದ್ರಿಂದ ನಿಮಗೆ ಪೂರ್ತಿ ಮಾಹಿತಿ ಸಿಗಲ್ಲ. ಹಾಗಾಗಿ ನಾನು ಹೇಳೋದು, ಪೂರ್ತಿ ವಿಡಿಯೋವನ್ನು ನೋಡಿ, ಜೊತೆಗೆ ಗಿಡಗಳನ್ನು ಕೂಡ ನೋಡಿ, ಅಬ್ಸರ್ವ್ ಮಾಡಿ. ನಾವು ಮಾಡುವಂಥ ಅಥವಾ ನಾನು ಹೇಳುವಂಥ ಫರ್ಟಿಲೈಸರ್ ಆಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ನಿಮ್ಮ ಗಿಡಗಳ ಮೇಲೆ ಅಥವಾ ನನ್ನ ಗಿಡಗಳ ಮೇಲೂ ಕೂಡ ಎಫೆಕ್ಟ್ ಮಾಡ್ತಾ ಇದೆಯಾ ಇಲ್ವೋ ಅನ್ನೋದು ಕೂಡ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ವ್ಯತ್ಯಾಸ ಕಂಡು ಬರುತ್ತೆ. ನಾನು ಹಾಕಿರುವಂಥ ಫರ್ಟಿಲೈಸರ್ನಿಂದ ಆ ಗಿಡದಲ್ಲಿ ಏನಾದರೂ ಒಳ್ಳೆಯ ರಿಸಲ್ಟ್ ಬಂದಿದೆಯಾ ಅಥವಾ ಯಾವುದೇ ರಿಸಲ್ಟ್ ಇಲ್ವಾ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಾಗೇ ಆಗುತ್ತೆ. ನೋಡಿ, ಇದು ಒಂದು ದಾಸವಾಳ ಗಿಡ, ಡಬಲ್ ಪೆಟಲ್. ಇದರ ಒಂದು ಕಂಡೀಷನ್ ಹೇಗಿದೆ ಅಂತಂದರೆ ತುಂಬಾ ಹಾಳಾಗಿಬಿಟ್ಟಿದೆ. ಇದು ನನ್ನ ಹಳೆ ಟೆರೆಸ್ನಲ್ಲಿರುವಂಥ ಒಂದು ಕಂಡೀಷನ್, ಅಂತಂದರೆ ಹಳೆ ಮನೆಯಲ್ಲಿರುವಂಥ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದು. ಅಲ್ಲಿ ಈ ಗಿಡ ಕಂಪ್ಲೀಟಾಗಿ ಹಾಳಾಗೋಗ್ಬಿಟ್ಟಿತ್ತು. ಆ ಗಿಡವನ್ನು ಇವಾಗ ನಾನು ರಿಕವರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಕೂಡ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ನೋಡಿ, ನಾನಿವತ್ತು ಹಾರ್ವೆಸ್ಟ್ ಮಾಡಿರುವಂಥ ಹೂಗಳು, ತುಂಬಾ ಹೂಗಳು ಬರ್ತಾ ಇದೆ. ಗುಲಾಬಿ ಆಗಿರ್ಬೋದು, ದಾಸವಾಳ, ಮಲ್ಲಿಗೆ, ಕನೇರ ಆಗಿರ್ಬೋದು, ಹಲವಾರು ರೀತಿಯ ಹೂಗಳನ್ನು ನಾನು ದಿನಾಲೂ ಹಾರ್ವೆಸ್ಟ್ ಮಾಡ್ತೀನಿ, ಮನೆಯಲ್ಲಿ ಪೂಜೆಗೆಲ್ಲ ಬಳಸ್ಕೊಳ್ತೀನಿ. ಅದಕ್ಕೆ ಹೇಳೋದು, ಗಿಡಗಳಲ್ಲಿ ನಾವು ಡಿಫರೆನ್ಸನ್ನು ಕಾಣಬೇಕು. ಯಾವುದೇ ಫರ್ಟಿಲೈಸರ್ ಹಾಕಿದ ನಂತರ ಆ ಗಿಡದಲ್ಲಿ ಪಾಸಿಟಿವ್ ರಿಸಲ್ಟ್ ನಮಗೆ ಬಂದಾಗ ನಾವು ಹಾಕುವಂಥ ಫರ್ಟಿಲೈಸರ್ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಅದು ನಮಗೆ ಒಳ್ಳೆಯ ಫಲಿತಾಂಶ ಕೊಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಇರುವೆಗಳಾಗ್ತಾ ಇದೆ ಅಂತಂದರೆ ರಾಮಬಾಣ ಪ್ಲಸ್ ಅನ್ನುವಂಥ ಒಂದು ಪೌಡರ್ ಸಿಗುತ್ತೆ. ಯಾವುದೇ ರೀತಿಯ ಹಾನಿಕಾರಕ ಕೀಟಗಳಿದ್ರೂ ಕೂಡ ಆ ಒಂದು ಮಣ್ಣಿನಲ್ಲಾಗಿರ್ಬೋದು, ಪಾಟ್ನ ಸುತ್ತ ಆಗಿರ್ಬೋದು ಬರ್ತಾ ಇದ್ದರೆ ಅದನ್ನು ಜಸ್ಟ್ ನೀವು ಸ್ಪ್ರಿಂಕಲ್ ಮಾಡಿದ್ರೆ ಸಾಕು, ಅಲ್ಲಿರುವಂಥ ಇರುವೆಗಳು ಫಟ್ ಅಂತ ಓಡೋಗುತ್ತೆ. ಇಲ್ಲ ಅಂತಂದರೆ ಎಲೆಗಳ ಮೇಲೆ ಅಥವಾ ಕಾಂಡದ ಮೇಲೆ ಏನಾದರೂ ಕೂತ್ಕೊಂಡಿದ್ರಿ. ಜೊತೆಗೆ ನೋಡಿ, ಈ ಒಂದು ಪಿಂಕ್ ದಾಸವಾಳ ಗಿಡ ಎಷ್ಟು ಹೂಗಳು ಬಂದಿದೆ ಅಂತಂದರೆ ಎಲೆಗಳೇ ಇಲ್ಲ, ಅಷ್ಟು ಹೂಗಳು ಬರ್ತಾ ಇದೆ. ಬೇಸಿಗೆಯಲ್ಲಿ ಹೈಬ್ರಿಡ್ ದಾಸವಾಳದ ಜೊತೆ ದೇಸಿ ದಾಸವಾಳ ಕೂಡ ಅಷ್ಟೇ ಚೆನ್ನಾಗಿ ಹೂಗಳನ್ನು ಕೊಡ್ತಾ ಇದೆ. ಸೊ ನಾನು ಹೇಳ್ತಾ ಇದ್ದೆ, ಇರುವೆಗಳಿಗೆ ನೀವೇನು ಮಾಡಿ, ರಾಮಬಾಣ ಪ್ಲಸ್ ಅಂತ ಏನು ಪೌಡರ್ ಸಿಗುತ್ತಲ್ಲ, ಅದ್ರ ಬಗ್ಗೆ ಕೂಡ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ. ದಯವಿಟ್ಟು ನೀವು ಹೋಗಿ ಆ ವಿಡಿಯೋವನ್ನು ನೋಡ್ಬೋದು. ಯಾವುದೇ ಒಂದು ಔಷಧಿಯ ಅಂಗಡಿಯಲ್ಲಿ ಅಥವಾ ಕಿರಾಣಿ ಸ್ಟೋರ್ ಅಂತೀವಲ್ಲ, ಅಲ್ಲೂ ಕೂಡ ನೀವು ರಾಮಬಾಣ ಪ್ಲಸ್ ಕೊಡಿ ಅಂತಂದರೆ ಎಲ್ಲ ರೀತಿಯ ಹಾನಿಕಾರಕ ಕೀಟಕಗಳನ್ನು ಓಡಿಸುವಂಥ ಒಂದು ಪ್ಯಾಕೆಟ್ ಸಿಗುತ್ತೆ. 20 ರಿಂದ 25 ರೂಪಾಯಿ ಕೇವಲ, ಹೆಚ್ಚಿಗೆ ಏನಿಲ್ಲ. ಅದನ್ನು 1 ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ನೀವು ಮಿಕ್ಸ್ ಮಾಡಿ ಎಲೆಗಳ ಮೇಲೆ, ಆಮೇಲೆ ಮಿಲಿ ಬಗ್ಸ್, ಇರುವೆಗಳು ಎಲ್ಲಿರುತ್ತೋ ಅಲ್ಲೆಲ್ಲ ನೀವು ಜಸ್ಟ್ ಸ್ಪ್ರೇ ಮಾಡಿದ್ರೆ ಸಾಕು, ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆಮೇಲೆ ನೋಡಿ, ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಂದಿತ್ತು, ತುಂಬ ಚೆನ್ನಾಗಿ ಹೂಗಳು ಇವಾಗಲೂ ಕೂಡ ಬರ್ತಾ ಇದೆ. ಇನ್ನು ಮುಂದೆ ಕೂಡ ನಾನು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ, ಯಾವೆಲ್ಲ ಫರ್ಟಿಲೈಸರನ್ನು ನಾನು ಹಾಕಿ ಇನ್ನು ಮುಂದೆ ಗಿಡಗಳನ್ನು ರಿಕವರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಮೊನ್ನೆ ನಾನು ನಿಮಗೆ ಹೊಸ ಮನೆಯ ಜೊತೆಗೆ ಗಿಡಗಳ ಹೇಗೆ ಕಂಡೀಷನ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಫರ್ಟಿಲೈಸರ್ ಬಂದು ನೋಡಿ, ಈ ಒಂದು ಬಕೆಟ್ನಲ್ಲಿ ನಾನು ಹಲವು ರೀತಿಯ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇನೆಲ್ಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಇದರಲ್ಲಿ ಈರುಳ್ಳಿ ಸಿಪ್ಪೆ ಇದೆ, ದೇವರಿಗೆ ಬಳಸಿರುವಂಥ ಹೂಗಳಿದೆ. ಇದ್ರ ಬಗ್ಗೆ ಕೂಡ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ. ಗಿಡಗಳಿಗೆ ನೀವು ನೀರು ಹಾಕ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಅನ್ನುವಂಥ ಒಂದು ಥಂಬ್ನೇಲ್ ಇದೆ, ಟಾಪಿಕ್ ಇದೆ, ಅದನ್ನು ಕೂಡ ನೋಡಿ. ಜೊತೆಗೆ ಇದರಲ್ಲಿ ಆಲೂಗಡ್ಡೆ ಸಿಪ್ಪೆ ಇದೆ, ಅಕ್ಕಿ ತೊಳೆದಿರುವಂಥ ನೀರಿದೆ, ಬೇಳೆ ಕುದಿಸಿರುವಂಥ ನೀರಿದೆ. ಇವಾಗ ನಾವು ಕಪ್ಪು ಈ ವಟಾಣಿ ಕಾಳು ಬರುತ್ತಲ್ಲ, ನೀವು ಏನಂತೀರ ಗೊತ್ತಿಲ್ಲ, ನೆನಗಡಲೆ, ನೀವು ಉಡಿ ತುಂಬೋದಕ್ಕೆಲ್ಲ ನಾವು ಕಡಲೆಯನ್ನು ಬಳಸ್ತೀವಲ್ಲ, ಆ ಕಡಲೆಯನ್ನು ನೆನೆಸಿರೋದು, ಬಾಯ್ಲ್ ಮಾಡಿರೋದು, ಎಲ್ಲ ರೀತಿಯ ಸಿಪ್ಪೆಗಳ ಅಥವಾ ಕಾಳು ತೊಳೆದಿರುವಂಥ ನೀರು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ರಿಂದ 5 ದಿನಗಳ ನೀರು. ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ನೀರನ್ನು ವೇಸ್ಟ್ ಮಾಡಿಬಿಡಿ. ನೀವು ಯಾವುದೇ ತರಕಾರಿ ತೊಳೆದ್ರು, ಕಾಳುಗಳನ್ನು ತೊಳೆದ್ರು ನೀವೇನು ಮಾಡ್ಬೋದು, ಅದನ್ನು ಒಂದು ಬಕೆಟ್ ಆಗಿರ್ಬೋದು, ಒಂದು ಕೊಡದಲ್ಲಿ ನೀವೇನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು 4-5 ದಿನಗಳ ನಂತರ ಆ ನೀರಿನಲ್ಲಿ ಆ ಎಲ್ಲ ಒಂದು ತರಕಾರಿ, ಸಿಪ್ಪೆ, ಬೇಳೆ, ಕಾಳು, ಅಕ್ಕಿ ತೊಳೆದಿರುವಂಥ ನೀರಿನ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗುತ್ತೆ, ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಅದನ್ನು ನೀವು ಒಂದು 4 ದಿನಗಳವರೆಗೆ ಹಾಗೆ ಇಟ್ಕೊಂಡ್ರೆ ಮೇಲೆ ಒಂದು ರೀತಿ ಪದರ್ ಬಿಟ್ಕೊಳ್ಳುತ್ತಲ್ಲ, ಆವಾಗ ಅದರಲ್ಲಿ ಆ ಎಲ್ಲ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗಿದೆ ಅಂತ ಅರ್ಥ. ಅದನ್ನು ಜರಡಿ ಹಿಡ್ಕೊಳ್ಳಿ. ಯಾವುದೇ ಒಂದು ಅಳತೆಯಲ್ಲಿ ನೀವು ನೀರನ್ನು ತೊಗೊಳ್ತಾ ಇದ್ದೀರಾ, 10 ಮಗ್ ನೀರನ್ನು ತೊಗೊಳ್ತಾ ಇದ್ದೀರಾ ಅಂತಂದರೆ ಒಂದು 4 ರಿಂದ 5 ಮಗ್ನಷ್ಟು ಈ ಒಂದು ಫರ್ಟಿಲೈಸರನ್ನು ನೀವು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ.
ಯಾವುದೇ ನೀರನ್ನು ನೀವು ಇಲ್ಲಿ ಬಳಸ್ಕೊಳ್ಬೋದು. ಆದರೆ ಉಪ್ಪು ಹಾಗೂ ಇನ್ಯಾವುದೇ ಮಸಾಲೆ ಪದಾರ್ಥ ಇರುವಂಥ ನೀರನ್ನು ಬಳಸಬೇಡಿ. ಕೇವಲ ಪ್ಲೇನ್ ಬಾಯ್ಲ್ ಮಾಡಿರುವಂಥ ನೀರಿರ್ಬೋದು. ಕಾಳು ತರಕಾರಿ ಯಾವುದೇ ಒಂದು, ನೀವು ಇವಾಗ ಪಾಲಕ್ ಸೊಪ್ಪು ಬಾಯ್ಲ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ, ಅಥವಾ ಮೆಂತ್ಯ ಸೊಪ್ಪು ಕುದಿಸ್ತಾ ಇದ್ದೀರಾ, ಏನೋ ಒಂದು ಇವಾಗ ನಾವು ಪನ್ನೀರೆಲ್ಲ ತೊಳಿತೀವಲ್ಲ, ಅದನ್ನು ಕೂಡ ನೀವು ಇದರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಬೋದು. ನೋಡಿ, ಇದಕ್ಕೆ ನಾನು ಒಂದು 2 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲ ಕಮೆಂಟ್ಸ್ ಬರ್ತಾ ಇದೆಯಲ್ಲ, ಫಂಗಸ್ ಆಗ್ತಾ ಇದೆ, ಬಿಳಿ ಬಿಳಿ ಫಂಗಸ್ ಥರ ಬರ್ತಾ ಇದೆ, ಅಥವಾ ಮಣ್ಣಿನಲ್ಲಿ ಏನೋ ಒಂದು ಕೀಟಗಳಿದೆ, ಸ್ನೇಲ್ಸ್ ಇದೆ. ಸ್ನೇಲ್ಸ್ ಬಗ್ಗೆನೂ ಕೂಡ ನಾನು ಮುಂದೆ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನನ್ನ ಮಣ್ಣಿನಲ್ಲಿ ಅಥವಾ ಪಾಟ್ನಲ್ಲಿ ಯಾವುದೇ ರೀತಿಯ ಸ್ನೇಲ್ಸ್ ಇಲ್ಲ, ಹಾಗಾಗಿ ನಾನು ಆ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಯಾಕಂತಂದರೆ ನಾನು ವಿತ್ ರಿಸಲ್ಟ್ ತೋರಿಸ್ಬೇಕಲ್ವ, ಹಾಗಾಗಿ ನಾನು ಕೇವಲ ವಿಡಿಯೋ ಮಾಡಿ ನಿಮಗೆ ತೋರ್ಸೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ನೋಡಿ, ಸಾಯಂಕಾಲ ಅಥವಾ ಬೆಳಗಿನ ಹೊತ್ತು ಸ್ವಲ್ಪ ಮಣ್ಣು ಡ್ರೈ ಆಗಿರಬೇಕಾದ್ರೆ ನೀವು ಏನು ಮಾಡ್ಬೋದು, ಪಾಟ್ನ ಅಳತೆಯನ್ನು ನೋಡ್ಕೊಂಡ್ಬಿಟ್ಟು ಎಲ್ಲ ಗಿಡಗಳಿಗೆ ನೀವೇನು ಮಾಡಿ ಈ ನೀರನ್ನು ಕೊಡ್ಬೋದು. ಎಲ್ಲ ಹೂವಿನ ಗಿಡಗಳಿಗೆ, ತರಕಾರಿ ಏನು ಬೆಳೆಸ್ತಾ ಇದ್ದೀರಾ ಆ ಎಲ್ಲ ಗಿಡಗಳಿಗೂ ಕೂಡ, ಗುಲಾಬಿ, ದಾಸವಾಳ, ಮಲ್ಲಿಗೆ, ಕಣೇರಾಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಎಲ್ಲ ಗಿಡಗಳಿಗೂ ಕೂಡ ನೀವು ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡ್ಬೋದು. ಇದರಲ್ಲಿ ಪೊಟ್ಯಾಷಿಯಮ್, ಫಾಸ್ಫರಸ್, ಕ್ಯಾಲ್ಶಿಯಂ, ಜಿಂಕ್, ಐರನ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ರೀತಿಯ ಪೋಷಕಾಂಶಗಳು ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಒಟ್ಟಾರೆ ನೀವು ನೀರು ಹಾಕಬೇಕು, ಅದರಲ್ಲಿ ಇನ್ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಮಿಕ್ಸ್ ಮಾಡಬೇಕು ಅಥವಾ ಫರ್ಮೆಂಟ್ ಮಾಡಬೇಕು, ಇದು ಯಾವುದೇ ರೀತಿಯ ಸಮಸ್ಯೆನೇ ಇಲ್ಲ. ಗಿಡಗಳ ಎಷ್ಟು ಅವಶ್ಯಕತೆ ಇದೆಯೋ ಹೆಚ್ಚಿಗೆ ವೇಸ್ಟ್ ಮಾಡಬೇಡಿ ನೀರನ್ನು. ಹಾಗಾಗಿ ಎಷ್ಟು ಪಾಟ್ನ ಅಳತೆ ಇದೆಯೋ ಅಷ್ಟೇ. 6ರಿಂದ 7 ಇಂಚಿನ ಪಾಟ್ ಇದ್ದರೆ ಅರ್ಧ ಲೀಟರ್ ಸಫಿಸಿಯೆಂಟ್ ಆಗುತ್ತೆ. 10-12 ಇಂಚಿನ ಪಾಟ್ ಇದ್ದರೆ 1 ಲೀಟರಿಂದ ಒಂದು ಸ್ವಲ್ಪ ಹೆಚ್ಚಿಗೆನೂ ಹಾಕ್ಬೋದು. ಅಷ್ಟು ನೀವು ನಿಮ್ಮ ಒಂದು ಪಾಟನ್ನು ನೋಡಿಕೊಂಡು ಗಿಡಗಳಿಗೆ ಫೀಡಿಂಗ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಗಿಡಗಳ ಒಂದು ಫರ್ಟಿಲೈಸರನ್ನು ನೀರು ವೇಸ್ಟ್ ಮಾಡದೆ ಮನೆಯಲ್ಲಿ ಡೈಲಿ ನಾವು ಏನು ವೇಸ್ಟ್ ಅಂತ ಎಸಿತಿರ್ತೀವಿ ಅಥವಾ ನೀರು ವೇಸ್ಟ್ ಆಗ್ತಾ ಇದೆ, ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ಸಮಸ್ಯೆ ಇರುವುದು, ಜೊತೆಗೆ ಗಿಡಗಳಿಗೆ ನಮಗೆ ಮೇಲಿನ ಮೇಲೆ ಫರ್ಟಿಲೈಸರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಟ್ರಿಕ್ಕನ್ನು ಉಪಯೋಗಿಸಿ ನೋಡಿ. ನಿಮ್ಮ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ನೀರಿನ ವೇಸ್ಟೇಜ್ ಕೂಡ ಆಗಲ್ಲ, ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಕೂಡ ತಲುಪುತ್ತೆ. ಇದೊಂದು ಚಿಕ್ಕ ಮಾಹಿತಿಯಾಗಿರ್ಬೋದು. ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಆದರೆ ಇವತ್ತು ನಾನು ನನ್ನ ಗಿಡಗಳಿಗೆ ಫೀಡಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಕಾರಣದಿಂದ ಹಲವು ದಿನಗಳ ನಂತರ ಈ ಒಂದು ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.